ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೆಸರುಬೇಳೆ ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 100% ಎಲ್ಲ ಕಡಲೆಬೇಳೆ ವಡೆನೇ ಮಾಡ್ತಾರೆ. ನಾನಿವತ್ತು ಹೆಸರುಬೇಳೆ ವಡೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಐಟಮ್ಸು ಸಿಂಪಲ್ ಐಟಮ್ಸ್ ಇಲ್ಲೇ ಇದ್ದಾವೆ, ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟು ಹೆಸರುಬೇಳೆ 1-3/4 ಗಂಟೆ ನೆನೆಸ್ಕೊಂಡ್ರೆ ಸಾಕು, ಇಲ್ಲ ಹಾಫ್ ಅನ್ ಅವರ್ ನೆನೆಸಿದ್ರೂ ಸಾಕು. ಇಷ್ಟೇ ಅದಕ್ಕೆ ನೋಡಿ, ಇಲ್ಲಿ ಇಟ್ಟಿದ್ದೀನಲ್ಲ, ಇಷ್ಟೇ ಅದಕ್ಕೆ ನೆನೆಸ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಇಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ತಾರೆ, ಎಲ್ಲ ಹಸಿಮೆಣಸಿನ್ಕಾಯಿಂದಲೇ ವಡೆ ಯಾರೂ ಮಾಡಲ್ಲ ರೀ. ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ ಸೂಪರ್ ಟೇಸ್ಟ್ ಇರುತ್ತೆ. ಮಾಡಿ ನೋಡಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಉಪ್ಪು, ನೆಕ್ಸ್ಟ್ ಉಪ್ಪು. ಶುಂಠಿ ಹಾಕಲ್ವ ಅಂತ ಕೇಳ್ಬೋದು ನೀವು, ಅಥವಾ ಮನಸ್ಸಲ್ಲಿ ಅನ್ಕೋಬೋದು. ಶುಂಠಿ ವಡೆಗೆ ಹಾಕ್ಬೇಕಂತ ಏನಿಲ್ಲ. ಒಂದು ವೇಳೆ ಇಲ್ಲ ನಾವು ವಡೆ ಶುಂಠಿ ಇಲ್ದಲೇ ನಾವು ಮಾಡೋದೇ ಇಲ್ಲ ಅಂದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ಶುಂಠಿ ಬೇಕಿದ್ರೆ ಟೀ ಪೌಡ್ರಿಗೆ ಟೀ ಮಾಡ್ಕೊಳ್ಳೋವಾಗ ಸ್ವಲ್ಪ ಶುಂಠಿ ಏಲಕ್ಕಿ ಹಾಕ್ಕೊಂಡು ಡೈಲಿ ಅರ್ಧ ಗ್ಲಾಸ್ ಕುಡಿದ್ರೆ ಏನೂ ಆಗಲ್ಲ. ಯಾವುದು ಶುಂಠಿನೂ ಇದಕ್ಕೂ ಹಾಕ್ಕೊಂಡು ಟೀಗೂ ಹಾಕ್ಕೊಂಡು ಅತಿಯಾಗಿ ಯಾವುದೂ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಆ ಥರ ಶುಂಠಿ ಯೂಸ್ ಮಾಡ್ತೀನಿ, ಈ ವಡೆಗೆಲ್ಲ ಹಾಕಲ್ಲ. ನೋಡಿ, ಇದಕ್ಕೆ ಬೇಕಾದ ಸಿಂಪಲ್ ಇಷ್ಟೇ ಐಟಮ್ಸು. ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ, ಬನ್ನಿ. ನೋಡಿ, ಮಿಕ್ಸಿಗೆ ಹೆಸರುಬೇಳೆ ಬರೀ ಹಾಫ್ ಅನ್ ಅವರ್ ನೆನೆಸ್ಕೊಳ್ಳಿ ಸಾಕು. ಫುಲ್ ನೆನೆಸ್ಕೊಂಡ್ರೇನು ವಡೆ ಟೇಸ್ಟ್ ಬರಲ್ಲ. ಇದನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ವಡೆ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೇನೆ ಮೆಣಸಿನ್ಕಾಯಿನೂ ಹಾಕ್ಬಿಡ್ತಾ ಇದ್ದೀನಿ. ಮೆಣಸಿನ್ಕಾಯಿನೂ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ತರಿಯಾಗಿ ಹೇಗೆ ರುಬ್ಬಬೇಕು ಅಂದ್ಬಿಟ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಹೆಸರುಬೇಳೆನ ಇಷ್ಟೇ ಅದಕ್ಕೆ ರುಬ್ಕೊಳ್ಳಿ. ನೋಡಿ, ಎಲ್ಲ ಈ ಥರ ಇಷ್ಟೇ ಒಂದು ತರಿಯಾಗಿ 50% ರುಬ್ಕೋಬೇಕು. ಸೂಪರಾಗಿ ಬರುತ್ತೆ ವಡೆ. ಇಷ್ಟೇ ಅದಕ್ಕೆ ರುಬ್ಕೊಳ್ಳಿ. ನೋಡಿ, ಹೆಸರುಬೇಳೆ ಎಷ್ಟು ಬಂದಿದ ತಕ್ಷಣ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾವ ವಡೆಗಾದ್ರೂ ಅಷ್ಟೇ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ತಾ ಇದ್ದೀನಿ. ಇಲ್ಲಪ್ಪ ನಾವು ಶುಂಠಿ ಹಾಕ್ಕೊಳ್ಳೇಬೇಕನ್ನೋರು ಪರವಾಗಿಲ್ಲ, ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ಳಲ್ಲ. ನಂದು ಕಡಲೆಬೇಳೆ ವಡೆ 7ರಿಂದ 8 ತಿಂದಷ್ಟೊತ್ತಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇದು 10 ತಿಂದ್ರೂ ಹೆಸರುಬೇಳೆ ವಡೆ ಒಂದು ಸ್ವಲ್ಪನೂ ಗ್ಯಾಸ್ಟ್ರಿಕ್ ಆಗಲ್ಲ ರೀ. ತುಂಬ ಟೇಸ್ಟ್ ಇರುತ್ತೆ. ಕಡಲೆಬೇಳೆ ವಡೆಗಿಂತ ಸೂಪರ್ ಟೇಸ್ಟ್ ಇರುತ್ತೆ. ಮಾಡ್ಕೊಂಡು ನೋಡಿ. ಬೇಕಿದ್ರೆ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು. ಆಮೇಲೆ ನಾನು ಕೈಯಲ್ಲೇ ಹಾಕ್ತೀನಿ, ನೀವು ಸ್ಪೂನಲ್ಲಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ಇನ್ನೊಂದು ನಿಮ್ಗೆ ಏನಂದರೆ ನಾನು ಹೇಳೋದು, ಹೆಸರು ಬೇಳೆ ಮಾತ್ರ ಫುಲ್ಲು ಜಾಸ್ತಿ ಹೊತ್ತು ನೆನೆಸೋಕ್ಕೆ ಹೋಗಬೇಡಿ. ನೆನೆಸಿದ್ರೆ ನೀರೇ ಆಗಿಬಿಡುತ್ತೆ. ಹಾಫ್ ಅನ್ ಅವರ್ ನೆನೆಸ್ಬಿಟ್ಟು 50% ನೆಂದಿದ ತಕ್ಷಣ ರುಬ್ಕೊಂಡ್ಬಿಟ್ರೆ ನೋಡಿ, ವಡೆಗೆ ಒಂದು ಚೂರು ಗಟ್ಟಿ ಬರಲ್ಲ, ತೆಳುವಾಗಲ್ಲ. ನೋಡಿ, ಸೂಪರ್ ಆಗಿರುತ್ತೆ. ಈ ಥರ ರುಬ್ಕೊಳ್ಳಿ ನೀವು. ಇದೇ ಥರ ಕಲಿಸ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ, ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗೇ ಕಾದಿದೆ. ನೋಡಿ, ಈ ಥರ ಹುಷಾರಾಗಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಹಾಕ್ಕೊಳ್ಳಿ. ಹಾಕ್ಕೊಂಡು ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಉರಿ ಮಾತ್ರ ಯಾವಾಗಲೂ ಮೀಡಿಯಮ್ಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಜೋರಾಗಿ ಉರಿ ಇಟ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ಮಲ್ಲೇ ಇಟ್ಕೊಂಡು ವಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಹೆಸರುಬೇಳೆ ವಡೆ ರೆಡಿ ಆಗಿದೆ. ಇದಕ್ಕೆ ಚಟ್ನಿನಾದರೂ ಹಾಕ್ಕೊಳ್ಳಿ, ಸಾಸ್ ಆದರೂ ಹಾಕ್ಕೊಳ್ಳಿ. ಚಿಕ್ಕ ಮಕ್ಕಳಿದ್ರೆ ಸಾಸ್ ಹಾಕಿ ಕೊಡಿ, ಇಷ್ಟಪಟ್ಟು ತಿಂತವೆ. ಹೆಸರುಬೇಳೆ ವಡೆ 10 ತಿಂದರೂ ಗ್ಯಾಸ್ಟ್ರಿಕ್ ಆಗಲ್ಲ. ಅದೇ ಕಡಲೆಬೇಳೆ ವಡೆ ಗ್ಯಾಸ್ಟ್ರಿಕ್ ಇರೋರು 4ರಿಂದ 5 ತಿನ್ನೋಷ್ಟೊತ್ತಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ನೀವು ಚೆನ್ನಾಗಿ ಬಂದಿದೆ ವಡೆ ನೋಡಿ. ತಿಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.